ಹೆಸರು ಹೇಳ್ರಿ ಪೂರ್ಣ. ಶ್ರೀಕಾಂತ್ ಸದ್ಯ ಬಾಡಿಗೆರಿ ಊರು ರೀ ಕೊಳಗುಡ್ರಿ. ಇಲ್ಲಿ ಹಂಗೆ ಏನು ಹುರುಳಿ ನೋಡಾಕ ಏನು ಅನಿಸ್ತೀರಿ ನಿಮ್ಗೆ? ನಮ್ಗೆ ಚಲೋ ಅನಿಸ್ತಿರಲ್ಲ ಇದು. ಎಲ್ಲಿ ಅಣ್ರಿ ಇದು ಇವತ್ತಿಗೆ 3 ತಿಂಗಳು ಆಯ್ತು ನೋಡ್ರಿ. 9305 ರೌಂದಿ ಸುಡ್ಲಾರ್ದಾರೆ ಇದು ಮುಂದೆ. ಹಾಂ, ರೌಂದಿ ಸುಡ್ಲಾರ್ದಾರೆ ಇದು. ಹೌದ್ರಿ. ಅದು ಏನು ನಿಯಮ ಐತಿ ಏನು ಸುಳ್ಳಲ್ಲ ನೋಡ್ರಲ್ಲ. ಅಲ್ಲ ಪುಂಡ್ ಅಷ್ಟು ನೋಡಿ ಇದು 4 ಫುಟ್ ಹಾಕಿದ್ರಿ ಸಾಲ. 4 ಫುಟ್ ರೀ. ಹಾಂ, 4 ಫುಟ್ರ ಕಬ್ಬ ಕಡ್ದ ಪೆಟ್ಟಿಗೆ ಎಣ್ಣೆ ಕುಡಿ ತೆಗ್ದೈತ್ರಿ ಇದು. ಎಣ್ಣೆ ಕುಡೀರಿ. ನಿಮ್ಗೆ ಇದು ಇಳುವರಿ ಏನು ಅನಿಸ್ತತಿ? ನಮಗೆ 14 15 ತನಕ ನಾವು 14ರಿಂದ 15 ಕ್ವಿಂಟಲ್. ಯಾಕಂದ್ರೆ ನೀವು ನಮ್ಮ ರೈತರ ತೋಟಕ್ಕೆ ಬಂದ್ರಿ ನೀವು. ರೈತರ ತೋಟಕ್ಕೆ ಬಂದದ. ಹಾಂ, ಇದನ್ನ ಈ ಥರ ನಾವು ಬ್ಯಾಸಿಗೆ ಆಗೋದು ಮಳೆಗಾಲದಾಗ ಬರ್ಬೋದು ರೀ ಇದು. ಇದು ಮಳೆಗಾಲದಾಗ ನೋಡ್ಬೇಕ್ರಿ ಇನ್ನು ಹಾಕಿ. ಹಾಂ ರೀ, ಮಳೆಗಾಲದಾಗ ನೀರು ಹೆಚ್ಚಾಗೋದು ರೀ. ಹೌದ್ರಿ. ಇದು ಬ್ಯಾಸಿಗೆ ರೌದಿ ಕಾದದು ರೀ. ರೌಂದ್ ಐತ್ರಿ ಇದು. ಹಾಂ ರೀ, ಆ ಬೋದ್ನ್ಯಾಗ ನೀರು ರೌಂದ್ಯಾಗ ನೀರು ಹಿಡಿತಾರೆ. ನೀರು ಹಿಡಿತಾರೆ. ನಿಮ್ಗೆ ಅಂದಾಜು ಇದು ಎಷ್ಟು ನೀರು ಹಾಸಿರ್ಬೋದು ಅನಿಸ್ತತ್ರಿ ಇದು? ನಾವೊಂದು 4 ನೀರು 4-5 ತನಕ ರೀ. ಇದು ಎಷ್ಟು ನೀರು ಹಾಸಿರ್ಬೋದು ಅನಿಸ್ತತ್ರಿ ನಿಮ್ಗೆ? ನಾವೊಂದು 5 ನೀರು ಅದನ್ನ ಹಾಸಿರ್ಬೇಕಲ್ಲ. 6 ಹಾಸಿಲ್ರಿ ನಾವು. ಇದು ಯಾಕೆ 6 ನೀರು ಹಾಸಿಲ್ಲ ಅಂದ್ರೆ ರೌದಿ ಒಂದು ಇದ್ರಾಗ ಸ್ಟೋರ್ ಐತ್ರಿಲ್ಲ. ಹಾಂ, ರೌದಿ ಸಂಬಂಧ ನಾವು 4 ನೀರು ನೋಡಿದ್ವು. ಒಂದು ಸ್ವಲ್ಪ ಕಾಯಿ ಬಾಡಕೈತ್ರಿ ಗಿಡ ರೀ. 5ನೇ ನೀರು ಹಾಸಿದ್ರಿ. ನಮ್ಗೆ ಒಂದು ಬ್ಯಾಸಿಗೆ ಒಂದು ನೀರು ಉಳಿತಾಯ ಇರ್ತಾರೆ. ಎಕರೆಗೆ 500 ರೂಪಾಯಿ ಲಾಭ ಆಗತ್ತೆ ರೀ. ಮತ್ತು ಭೂಮಿನೂ ತಾಕತ್ ಬರತ್ತೆ ರೀ. ಈ ಥರ ಆಯ್ತು ನೋಡ್ರಿ ಬೆಳೆದ. ರೌಂದಿ ಬೋರ್ಡ್ನಾಗ ಹಸಿ ಹಿಡ್ದದ ಇದು ಬೆಳಿಗ್ಗೆ ಊಟ ಕೊಡ್ತೈತಿ ರೀ. ಇದಕ್ಕೆ ನಾವು ನಿಮ್ಗೆ ಮತ್ತೇನು ಅನಿಸಿಕೆ ಐತ್ರಿ ಹೇಳ್ರಿ? ಅವೆಲ್ಲ ಗೊಬ್ಬರ ಇತ್ತು ಬೆಳಿದಕ್ಕೆ ಹಿಂಗೆ ಗೊಬ್ಬರ ಎಕರೆಗೆ ಒಂದು 10 ಚೀಲ ತನಕ ಹೋಗೋದ್ರೇನು ರೀ? ಎಕರೆಗೆ ಒಂದು ಎಷ್ಟು ಒಂದು 2-3 ಚೀಲ ತನಕ ರೀ ಎಕರೆಗೆ ಗೊಬ್ಬರ ರೀ. ಇದು ಕಬ್ಬಿನ ಬೆಳೆ ಅಲ್ರಿ ಇದು. ನೀವು ಹೇಳೋದು 10 ಚೀಲ ಗಟ್ಲೆ ಇದೆ. 2-3 ಚೀಲನು ಯಾಕೆ ಚಿಲ್ಲರ್ ಪೀಕ್ ಐತ್ರಿ ಇದು. ಬರೋಬ್ಬರಿ ಐತಿ ನೀವು ಹೇಳೋದು. ಇದಕ್ಕೆ ನಾವು ಗೊಬ್ಬರನ ಹಾಕಿಲ್ಲ ರೀ. ಅದಕ್ಕೆ ಒಟ್ಟಾರೆ ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಮೇನ್ ಎಡಿ ಕೊಡ್ಬೇಕ್ರಿ. ಹಾಂ ರೀ, ಈಗ 4 ಫುಟ್ ಸಾಲ ಅಂತಂದ್ರೆ ಇದ್ರಾಗ ಎತ್ಕೊಳ್ಳಿರಿ. ಈ ಸಾಲಿನಾಗ ಇದೇನು 4 ಫುಟ್ ಸಾಲ ಐತಿಲ್ಲ, ಈ ಸಾಲಿನಾಗ ಗುರಾನ ಹಾಕಿದ್ರು ನಾವು. 4 ಮೇ ಗುರ ಹಾಕಿದ್ರು. 3 ಮೇ ಗುರ ರೀ, 1 ಮೇ ಹರಗೋದು. ಟ್ಯಾಕ್ಟ್ರದ್ದು ವ್ಯವಸ್ಥೆ ಐತ್ರಿ. ಆದ್ರೆ ನಾವು ಎತ್ತಿನ ಮಾಡ್ಸಿದ್ವಿ ರೀ. ಹಾಂ ರೀ, 4 ಮೇ ಹಾಕಿಸಿದ್ವಿ ರೀ. ಹಾಂ ರೀ, ಅದು ಹೆಂಗೆ ರೀ, ಒಂದು ನೀರು ಲಾವಣಿ ಆದ ಪೇಟಿಗೆ 2 ನೀರಿಗೆ 2 ಮೇರಿ, ವಾರದಾಗ 2 ಮೇರಿ, ನಂತರ ಮತ್ತು ನೀರು 3ನೇ ನೀರು ಆದ್ಮೇಲೆ ಅದಕ್ಕೆ 2 ಮೇರಿ. ಹಾಂ ರೀ, ಈಗೇನು ಹಿಂದಿನ ಹಿರಿಯರ ಇದ್ರ ಮೇಲೆ ಎಡಿ ಮಳೆಗಾಲ ಮೇಲೆ ಎಡಿ ಮೇಲೆ ಹೆಂಗೆ ಮಾಡ್ತಿರಲ್ಲ, ಬ್ಯಾಸ್ಗಿನೂ ಅದೇ ಥರ ಮಾಡಿದ್ವಿ ರೀ. ಯಾಕಂದ್ರೆ ಇಲ್ಲಿ ಬೋದ್ನಾಗ ಮಳೆ ಆದಂಗೆ ನೀರು ಹಿಡ್ದೈತೆ ರೀ. ಹೌದಲ್ಲ ರೀ, ಯಾವತ್ತೂ ಹಸಿ ಇರ್ತೈತೆ ರೀ. ಇಲ್ಲಿ ನಮ್ಗೆ ನೆಲ ಹಾಂ ಉಷ್ಣಾಂಶ ತೇವಾಂಶ ಬೇಕಾಗತ್ತೆ ರೀ. ಬೆಳಿಗ್ಗೆ ಹೊಡಿತಾರೆ ಒಣಗಲಾಗ್ತೈತಿ ಬೇಕಾದ್ರೆ. ಅದಕ್ಕೆ ಗುರ ಮತ್ತು 3 ಮೇ ಗುರ ಆಗೈತೆ ರೀ, 1 ಮೇ ಹರಗೋದಾಗೈತೆ ರೀ. ಇದು 7 ಎಕರೆ 4 ಕುಂಟೆ ರೀ. ಇದು 10 ಕುಂಟೆ ಎಲ್ಲ. ಇನ್ನೊಂದು ಪ್ಲಾಟ ಅದು 3 ಎಕರೆ 2 ಎಕರೆ 30 ಗುಂಟೆ ಐತೆ ರೀ. ಟೋಟಲ್ 10 ಎಕರೆ. ಈಗ ನಮ್ಮ ತೋಟಕ್ಕೆ ಶ್ರೀಕಾಂತನ ಬಡ್ಚಿಯವ್ರು ಬಂದಾರ ಕೊಳಗುಡ್ದವ್ರಿ. ಅವರು ಏನು ಅನಿಸಿಕೆ ಅಂದ್ರೆ ಈ ಬ್ಯಾಸಿಗೆ ಈ ಥರ ಬರ್ತೈತಿ ಅಂದ್ರೆ ನೀವು ಏನು ರಾಸಾಯನಿಕ ವಾಪರಿಸಿರೋದು ಕೇಳ್ತಾರೋ. ನಾವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ರಾಸಾಯನಿಕ ವಾಪರಿಸಿಲ್ಲ. ಯಾಕಂದ್ರೆ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ಬೆಳೆ ಚಲೋ ಬಂದಾಗ ಏನು ಮುಗಿದಾರ ಗೊಬ್ಬರ ಅಂತ ಅದು ಒಂದು ರೈತರಿಗೆ ಎಲ್ಲರಿಗೂ ಮನವರಿಕೆ ಇರ್ತೈತೆ ರೀ. ನಾವು ಮನವರಿಕೆ ಮಾಡಿಕೊಡ್ತೀವಿ. ಅವ್ರಿಗೆ ಏನಾರೈತಿ ಮನುಷ್ಯನಾಗ ಒಂದು ಬೇರೆ ಆಕೈತಿ, ನಾವು ಹೇಳೋದೊಂದು ಬೇರೆ ಆಕೈತಿ. ರೈತರ ಇದ್ದದ್ದು ವಾಸ್ತವ ಹೇಳ್ಬೇಕು ರೀ. ರೈತರು ಬರೇ ಗೊಬ್ಬರ ಮರಿ ಹೊಂಟಾರ್ರಿ. ರೈತರಿಗೆ ಗೊಬ್ಬರ ಮರಿ ಹೊಂಟ್ರ ಇದು ಬೆಳೆನೂ ಗೊಬ್ಬರ ಮರಿ ಹೊಂಟೋದಕ್ಕೆ ಲಾಭನೂ ಇರ್ಬೋದು ರೀ. ಆದ್ರೆ ಭೂಮಿ ಹಾಳಾಕೈತಿ ರೀ. ನಾ ರೈತರಿಗೆ ಯಾಕೆ ವಿನಾಯಿತಿ ಮಾಡ್ಕೊಂಡು ಹೇಳ್ತಾನಂದ್ರೆ, ನಾವು ಗೊಬ್ಬರ ಹಾಕಿದ್ವಿ ಅಂದ್ರೆ ಹಾಕಿದ್ದು ಹೇಳಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು ರೀ. ಹಾಂ ರೀ, ಇದನ್ನು ನಾವು ಗೊಬ್ಬರ ಇಲ್ಲದ ಬೆಳೆದೈತಿ. ಎಕರೆಗೆ ನಾವು 1 kg ಹೋದಾಗ ನಾವು ಇಲ್ಲಿ ರಾಸಾಯನಿಕ ಇದ್ರ ಗೊಬ್ಬರ ನಾವು ಸ್ಪ್ರೇದಾಗ ಕೊಡೋದು ಹೊರತಾಗಿ ತಳಗೊಬ್ಬರ ಹಾಕಿಲ್ಲ ರೀ. ಯಾಕಂದ್ರೆ ಇದನ್ನು ನಮಗೆ ಬೇಕಾದ ಮೇನ್ ಬಿತ್ತನೆ ಮಾಡಿದಾಗ ನೀರಾವರಿ ಇಲ್ಲದಾಗ ಟೈಮ್ದಾಗ ಬರೀ ಎಡಿ ಕುಟ್ಟಿ ಮೇಲೆ ಬೆಳೆ ಬರ್ತಿದ್ವಿ ರೀ. ಈಗೂ ನಾವು ಅದೇ ಥರನ ಮಾಡಾಕಿದ್ವಿ ರೀ. ನಮ್ಮ ರೈತರು ಬಂದವ್ರಿಗೆ ಈ ಥರ ಹಾಕ್ರಿ, ಏನೋ ನಿಮ್ಗೆ ನುಕ್ಸಾನ ಆತಂದ್ರೆ ರೈತರ ಸಲಹೆ ಕೇಳ್ಕೊಂಡ್ರಿ. ಇದನ್ನು ಎಲ್ಲರೂ ರೋಗ ರುಜು ನಮಗೆ ಸ್ಪ್ರೇ ಆಗ್ಯಾವ್ರಿ. ಏನೋ ಒಂದು ಕಾಂಟ್ಯಾಪ್ ಬರ್ತೈತಿ ಅದು ರೋಗದಾಗ, ಇದು ಹೊಳಾಗ ಬರ್ತೈತಿ ಒಂದು ಅದ್ರದ್ದು ಒಂದು ರೀ ಕೀಟದ ಮುಂದೆ ಟಾನಿಕ ಹಿಂಗೆ ನಾವು ಮಾಡಿದ್ವಿ ರೀ. 1-2 ಸ್ಪ್ರೇ ಆಗ್ಯಾವ್ರಿ. ಆದ್ರೆ ರೈತರಿಗೆ ಸುಳ್ಳು ತಪ್ಪು ಕೊಡ್ಬಾರ್ದು ಸಂದೇಶ ರೀ. ಹಾಂ, ಬ್ಯಾಸಿಗೆ ಈಗ ಹೊಟ್ಟಿಂದ ಒಂದು ಭಾಳ ಅವಲಂಬನೆ ಐತ್ರಿ ಮೇವಿಂದ ರೀ. ನಮ್ಗೆ ಎಕರೆಗೆ ಒಂದು 10,000 ರೂಪಾಯಿ ಹೊಟ್ಟೆ ಹಾಕೈತಿ ರೀ. ನಮ್ಗೆ 12ರಿಂದ 15 ಕ್ವಿಂಟಲ್ ಇಳುವರಿ ಸಿಗ್ತೈತಿ ರೀ. ಇದು ಸೋಯಾಬೀನ್ ರೀ. ನೆಲ ಫುಲ್ ಕಾಲ್ಗಾಯಿ ಒಂದು ಹೆಚ್ಚಿಂದ ಆಕೈತಿ ರೀ. ನಮ್ಗೆ ಮುಂದಿನ ಬೆಳೆ ಯಾವ್ದು ಮಾಡ್ತೀವಿ ಅದು ಫುಲ್ ಸಕ್ಸಸ್ ಆಕೈತಿ ರೀ. ಇದಕ್ಕೆ ರೈತರು ಬಂದಾಗ ನಾವು ಇಷ್ಟು ಇದು ಮಾಡ್ತೀನಿ ರೀ, ವಿನಂತಿ ರೀ. ಪ್ರತಿಯೊಬ್ಬ ರೈತರಿಗೆ ಹಾಕ್ಬೇಕು ರೀ. ಇದ್ರ ತತ್ವ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 15ರಿಂದ ಜನವರಿ 15 ರೀ. ನಮಗೆ ಯಾವಾಗ ಭೂಮಿಗೆ ಟೆಂಪ್ರೇಚರ್ ಹೆಚ್ಚಾಕೈತಿರಲ್ಲ ಅವಾಗ ನಮಗೆ ಬೆಳೆ ಮಾಡ್ಬೇಕು. ಇದು ಡಿಸೆಂಬರ್ 15 ಬರೀ ಇವತ್ತು ಸಲ ಥಂಡಿನೂ ಹೆಚ್ಚೈತೆ ರೀ. ಜನವರಿ ಪೈಲ ವಾರ ಥರ ಥಂಡಿ ಐತೆ ರೀ. ನಾವು ಹಾಕಿದ್ದದ
ಜನವರಿ 4ನೇ ತಾರೀಕು ರೀ. 4ನೇ ತಾರೀಕು ಹಾಂ ರೀ. ಇವತ್ತು ಯಾವ ಏಪ್ರಿಲ್ 5 ತಾರೀಕು ರೀ. ಐತ್ರಿ. ನಾವು ಇವತ್ತು 3 ತಿಂಗಳು ಬೆಳಿಗ್ಗೆ ನಮ್ಮ ರೈತರು ನೋಡಕ್ಕೆ ಬಂದಾರ ರೀ. ಉದ್ದ ತೆಗೆದ ಕಬ್ಬು ಮಾಡೋರು ಅಂಗಲ್ ಗಿಡ ಆಗೋದ್ರಿಂದ ಇಲ್ಲಿ ಕಾಯಿ ಸಂಖ್ಯೆ ಆಗಲಿ, ಗಿಡದ ಬೆಳವಣಿಗೆ ಆಗಲಿ, ಗ್ರೋತ್ ಆಗಿ ಬೆಳಿತೈತೆ ರೀ. ಕಾಯಿ ಎಲ್ಲ ಕಡೆ ನೋಡ್ರಲ್ಲ ಕಾಯಿ ಇದೇನು ಇದು 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 ಫುಲ್ ಬೇಗಿದ್ದೈತೆ ರೀ. ಅದು ನೋಡಿರಿ ಅಲ್ಲಿ ನೋಡಂಗಿಲ್ಲ ಅದು. ಹೇಳ್ರಿ. ಇದನ್ನ ಹುಳಿ ಇಟ್ಟು ಬೆಳೆಸೇರಿ. ನೋಡಿರಿ ಸರ್. ಇನ್ನು ಇದನ್ನು ತೆಗೆದ್ರಿ ಇದನ್ನ ಮತ್ತೆ ಇದನ್ನ ಏನು ಮಾಡೋರು ಈಗ ರೀ? ಈಗ ಇನ್ನೊಂದು 15-20 ವರ್ಷ ಬರ್ತೈತೆ ರೀ ಬೆಳೆ. ಬಂದ ಮೇಲೆ ನಮ್ಮ ನಮ್ದು 15 ಹೇಳಿದ್ರೆ ರೋಣಿ ಮಳೆ, 25 ಹೇಳಿದ್ರೆ ರೋಣಿ ಮಳೆ ಬರತ್ತೆ ರೀ. ಆ ತತ್ವಿನಾಗ ನಾವು ಇದನ್ನ ಹಾಕ್ತೀವಿ ರೀ, ಉದ್ದ. ಹಾಂ ರೀ. ಅದು ಎಕರೆಕ್ಕಿಲ್ಲ ಅಂದ್ರೆ ರೈತರಿಗೆ 8ರಿಂದ 10 ಕ್ವಿಂಟಲ್ ಇಳುವರಿ ಆಕೈತೆ ರೀ. ಆ 8ರಿಂದ 10 ಕ್ವಿಂಟಲ್ ಆಗಸ್ಟ್ದಾಗ ನಮ್ಗೆ ರಾಶಿ ಆಕೈತೆ ರೀ. ಆಗಸ್ಟ್ ಲಾಸ್ಟ್ ವಾರ ರೀ. ಆ ಆಗಸ್ಟ್ದಾಗ ಉದ್ದ ತಕೊಂಡ್ರಿ ಈಗ ಒಂದು ಸೋಯಾಬೀನ್ ಆತು, ಆಗ ಉದ್ದ ಆತು ರೀ. ನಂತರ ನಾವು ಕಬ್ಬು ಹಚ್ತೀವಿ ರೀ. ಕಬ್ಬು ಮಂಡ್ಯ ಯಾವುದೋ ಒಟ್ಟು ಹೊರೈಟಿ ಕಬ್ಬ. ಅದು ಏನು ಗುರಿ ಇಟ್ಕೊಂಡಿದ್ವಿ ಅಂದ್ರೆ ಒಂದು ಎಕರೆಗೆ ಸರಾಸರಿ ಈಗ 70, 80, 90 ಬಿದ್ದವ್ರಿ ಎಲ್ಲರೂ. ಹಾಂ, ಎಲ್ಲರೂ ಬಿದ್ದಾವ ಇಳುವರಿ. ನಮ್ಮ ಹೊರಗಳು ಇಳುವರಿ ಆಗ್ಯಾವ್ರಿ, ಎಲ್ಲರೂ ರೈತರು ಆಗ್ಯಾವ್ರು. ಆಮೇಲೆ ನಾವು ಏನು ಮಾಡ್ಬೇಕು ಮಂಡ್ಯ ಹಚ್ಚಿ ಒಂದು 100 ಗುರಿ ಇಡ್ಬೇಕಂತ ಮಾಡಿದ್ರು. ಹಾಂ ರೀ. ಒಂದು ಯಾಕಂದ್ರೆ ಈಗ ಹುರುಳಿ ಒಂದು ಡಿಫ್ರೆಂಟ್ ಬೆಳೆದೈತಿ ಅಂದಮೇಲೆ ಅದು ಕಬ್ಬು ಯಾಕೆ ಬೆಳೆಯಂಗಿಲ್ಲ ರೀ ರೈತರಲ್ಲಿ? ಯಾಕೆ ನಮಗೆ ಇದು ಧೈರ್ಯ ಇಲ್ಲಾಗೈತಿ? ಹಾಂ ರೀ. ನಿಮ್ಗಾರ ಏನು ಅನ್ಸತ್ತೆ ರೀ ಇದ್ರ ಬದಲ? ಹಾಂ, ಅಂದ್ರೆ ಸೋಯಾಬೀನ್ ಹಿಂಗೆ ಬೆಳೆದೈತಿ ಅಂದ್ಮೇಲೆ ಉದ್ದ ಯಾಕೆ ಬೆಳೆಯಂಗಿಲ್ಲ ರೀ? ಹಾಂ, ನಾವು 1ನೇಂತೇನ ಪಾಸ್ ಆದ್ಮೇಲೆ 2ನೇಂತ ಯಾಕೆ ಪಾಸ್ ಆಗಲ್ಲ? ನಂಗೆ ಒಂದು ರೈತರಿಗೆ ಧೈರ್ಯ ಬರತ್ತೆ ರೀ. ನೀವು ಓದಿ ಒಟ್ಟಾಗಿಲ್ಲ ಅಂದ್ರೆ ಎಕರೆಗೆ 9 ಕೆಡವತ್ತೀರಿ ನೀವು. ಎಕರೆಗೆ ಸರಾಸರಿ ನಮ್ಮ ಹಾಸಲ 7, 8, 9, 10 ಕ್ವಿಂಟಲ್ ಆಗ್ಯಾವ್ರಿ. ಆ ಉದ್ದಿನ ನೆಲ ಅಂದ್ರೆ ನೆಲಗಳ ಮೇಲೂ ಬೆಳಿತೈತಿ ರೀ, ವಾತಾವರಣ ಮೇಲೂ ಬೆಳಿತೈತಿ. ಎಲ್ಲ ರೈತರ ಅಂತ ಹೇಳಕ್ ಬರಲ್ಲ ರೀ. ಇದಕ್ಕೆ ನಿಸರ್ಗ ಸಾಥ್ ಕೊಡ್ಬೇಕು ರೀ. ಈಗಾಗಲೇ ನಾವು ಬಿಸಿಲು ಈಗ ಟೆಂಪ್ರೇಚರ್ ಹೆಚ್ಚೈತೆ ಈ ಥರ ಬೆಳೆ ಬರ್ತೈತೆ ರೀ. ನಾವು ರೌಂದಿ ಕಾದ ಗುಣದಿಂದ ರೀ. ಹಾಂ, ರೌಂದಿ ಕಾದ ಮನವರಿಕೆ ಆಗ್ಯಾಂತನೇ ನಾವು ಈ ಥರ ಹಾಕೈತಿ ರೀ. ನಾವು 5-6 ವರ್ಷ ಆತ್ರಿ. 5-6 ಯಾಕ್ರಿ 12 ವರ್ಷದಿಂದ ಹಾಕಿದ್ವು. ಆಮೇಲೆ ನೆಲ ಹೆಂಗೆ ನಾವು ಹುರುಳಿ ಹಾಕ್ಬೇಕೈತಿವ್ರಲ್ಲ, ಅವಾಗಿಂದ ಹಿಡಿದು ನಾವು ಈಗ ಮಾಡ್ತಿದ್ರು. ಜೂನ್ ಹಾಕ್ತಿದ್ರಿ ಮೊದಲ ಬಿಟ್ಟವ್ರಿ. ಇದನ್ನ ಬೇಸಿಗೆ ಹಾಕತ್ತಿದ್ರಿ. ಬೇಸಿಗೆ ಹಾಕ್ಬೇಕಾದ್ರೆ ಈ ಥರ ರೌಂದಿ ಕಾಯಬೇಕು ಪ್ರತಿ ರೈತರು ಎಲ್ಲರೂ. ಎಲ್ಲರಿಗೆ ಮಾಡ್ರಿ ಅಂತೇಳಿ ನೀವು ಒಟ್ಟು ಹೇಳ್ರಿ. ಹ್ಞೂ ರೀ. ರಾಸಾಯನಿಕ ಗೊಬ್ಬರ ಹಾಕಿ ನಮ್ಮ ಭೂಮಿ ಎಲ್ಲ ಬಾಧ ಹಿಡಿದವ್ರಿ. ಮತ್ತು ನೀವು ರಾಸಾಯನಿಕ ಗೊಬ್ಬರ ಹಾಕಲ್ದು ಈ ಕಟ್ಟಿಗೆ ಹೊಟ್ಟದ ಮೇಲೆ ಇಟ್ಟು ಬೆಳೆಸಿರಿ ಅಂದ್ರೆ ರೀ ಇದ್ರ ಮೇಲೆ ನಮಗೆ ಧನ್ಯ ಇದ್ರಿ. ನಾವು ಧನ್ಯ ಇಲ್ರಿ. ಯಾಕಂದ್ರೆ ರೈತರಿಗೆ ಎಲ್ಲರಿಗೆ ಒಬ್ರಿಗೊಬ್ರ ಅಣ್ತಂಬ್ರ ನಾವು ಮಾತಾಡ್ಬೇಕು ರೀ. ಹೌದ್ರಿ. ಈಗ ಏನಾಗೈತ್ರಿ, ಅಂಗಡಿಗೆ ಹೋಗಿ ಗೊಬ್ಬರ ತರ್ತೀವಿ. ಗೊಬ್ಬರ ತರಂತೆ ಅವ್ನು ಸಾವುಕಾರ ಅಂತ ಕರಿತಾನ. ನಾವು ಅಂಗಡಿ ಮಾಲಕ ಸಾವುಕಾರ ತತ್ತಾನ್ರಿ. ನಾವು ಬಾಯಾಗ ಸಾವುಕಾರ ಆಗಿದ್ರಿ, ಅವ್ರ ನಿಜವಾಗಿ ಸಾವುಕಾರ ಆಗ್ಯಾರ. ಅದಕ್ಕಾಗಿ ರೈತರಿಗೆ ಇನ್ನೊಬ್ರಿಗೆ ಪ್ರತಿಯೊಬ್ಬರಿಗೆ ಏನೋ ರೈತರಿಗೆ ಏನು ಇಷ್ಟಪಡ್ತಾರೆ ಹೇಳಕಂದ್ರೆ ರೀ, ಈ ಥರ ಮಾಡ್ರಿ ಅಂತ ಹೇಳಾಕ್ತಿದ್ವಿ ರೀ. ಹಾಂ ರೀ. ನಮ್ಮಲ್ಲಿ ಅಟ್ಟ ಬೆಳಿತೈತಿ, ಇನ್ನೊಬ್ರಲ್ಲಿ ಬೆಳಿತೈತಿ ಅಂತ ನಾ ಇದನ್ನ ಹೇಳಂಗಿಲ್ಲ ರೀ. ಪ್ರತಿಯೊಬ್ಬರಲ್ಲಿ ಬೆಳಿತೈತಿ ರೀ ಬೆಳೆ. ಹಾಂ ರೀ. ರೈತ ಅಂದ್ಮೇಲೆ ಪ್ರತಿಯೊಬ್ಬರು ಇದನ್ನ ಮಾಡಕ್ಕೆ ಬೇಕು ರೀ. ಇಲ್ರಿ, ನಮ್ಮ ನೆಲ ಬೇರೆ ಐತಿ, ನಮ್ಮ ನೀರು ಬೇರೆ ಐತಿ ಅಂದ್ರೆ ರೈತರ ಅಹಂಕಾರ ಬಂದಂಗೆ ಆಕೈತಿ ರೀ. ಅದು ಆ ರೈತರು ಯಾರೂ ಈ ಥರ ಹೇಳ್ಬಾರ್ದು ರೀ. ತಪ್ಪು ಸಂದೇಶ ಕೊಟ್ಟರೆ ಭೂಮಿಯಾಗ ಒಕ್ಕಲ್ತನ ಮಾಡುವ ವ್ಯಕ್ತಿ ಸರಿ ಇಲ್ಲ ತಿಳ್ಕೊಬೇಕ್ರಿ. ಹಾಂ ರೀ. ಯಾಕಂದ್ರೆ ಈಗ ನಾನಾ ಕಂಪ್ನಿ ಬಂದವ್ರ, ಚಲೋ ಕಂಪ್ನಿ ಅದಾವ್ರಿ ಔಷಧದೊಳಗೆ ಯಾಮರ್ಸ್ತಾರ ರೀ ರೈತರನ್ನ. ಅಂಥವ್ರದವ್ರು ಏನು ಮಾಡೋರ? ಎಲ್ಲ ಚಲೋ ಐತೆ. ನಮ್ಮ ತೋಟಕ್ಕೆ ಬಂದಕ್ಕಾಗಿ ನೀವು ಸಮಯ ತಗೊಂಡ ಧನ್ಯವಾದಗಳು ನಿಮ್ಗೆ ರೀ.